ಗೋಪಾಲಪುರ ಎಂಬ ಹಳ್ಳಿಯಲ್ಲಿ ಹರಿಯ ಎಂಬ ರೈತ ತನ್ನ ಪತ್ನಿ ವಿಮಲ ಜೊತೆ ವಾಸಿಸುತ್ತಿದ್ದ. ಅವರಿಗೆ ರಾಜು, ಮೋಹನ್ ಮತ್ತು ಚೋಟ್ ಎಂಬ 3 ಮಕ್ಕಳಿದ್ದರು. ಹರಿಯ ತುಂಬಾ ಕಷ್ಟಪಟ್ಟು ದುಡಿಯುವ ರೈತ. ಹರಿಯ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಮುಖಿಯ ಹೊಲಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದ. ಬೆಳಿಗ್ಗೆ ಬೇಗನೆ ಹರಿಯ ತನ್ನ ಹೆಂಡತಿಗೆ, ಭಾಗ್ಯವಾನ್, ಓ ಭಾಗ್ಯವಾನ್, ಕೇಳು. ಏನಾಯ್ತು? ನೀನು ಭಾಗ್ಯವಾನ್ ಭಾಗ್ಯವಾನ್ ಎಂದು ಏಕೆ ಕೂಗುತ್ತಿದ್ದೀಯಾ? ಮುಖಿಯ ಇಂದು ಸಂಜೆ ನನ್ನನ್ನು ಕೆಲವು ಕೆಲಸಕ್ಕಾಗಿ ಕೊಳಕ್ಕೆ ಕರೆದಿದ್ದಾನೆ. ಸರಿ, ನೀನು ಹೋಗು, ಆದರೆ ಸಮಯಕ್ಕೆ ಸರಿಯಾಗಿ ಹಿಂತಿರುಗು. ಹೀಗೆ ಹೇಳುತ್ತಾ ಹರಿಯ ತನ್ನ ಗುದ್ದಲಿಯನ್ನು ತೆಗೆದುಕೊಂಡು ಹೊಲಗಳಿಗೆ ಹೊರಟನು. ಹೇ ಮದನ್, ನಾನು ಹೊರಡುತ್ತಿದ್ದೇನೆ. ಸಹೋದರ, ನನಗೆ ಮುಖಿಯನೊಂದಿಗೆ ಸ್ವಲ್ಪ ಕೆಲಸವಿದೆ. ದಿನವಿಡೀ ಮುಖಿಯ ಹೊಲಗಳಲ್ಲಿ ಕೆಲಸ ಮಾಡಿದ ನಂತರ ಹರಿಯ ಮುಖಿಯನನ್ನು ಭೇಟಿಯಾಗಲು ಕೊಳಕ್ಕೆ ಹೊರಟನು. ಹೇ ಸಹೋದರ, ಹರಿಯ ಹೇಗಿದ್ದೀಯಾ? ಕುಟುಂಬ ಚೆನ್ನಾಗಿದೆಯೇ? ಹೌದು ಮುಖಿಯ, ನಿನ್ನ ಆಶೀರ್ವಾದ ಮತ್ತು ದೇವರ ದಯದಿಂದ ಎಲ್ಲವೂ ಚೆನ್ನಾಗಿದೆ. ಹರಿಯ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಕೆಲಸ ಹೇಗಿದೆ? ಹರಿಯ, ಈ ಬಾರಿ ನಾವು ಕಳೆದ ವರ್ಷಕ್ಕಿಂತ ಹೆಚ್ಚು ಕೃಷಿ ಮಾಡಬೇಕಾಗಿದೆ. ಈ ಬಾರಿ ನಾವು ಹೊಲಗಳಲ್ಲಿ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಸರಿ ಮುಖಿಯ, ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ನಾನು ಅದನ್ನು ಮಾಡುತ್ತೇನೆ. ಅದು ದೇವರ ಇಚ್ಛೆ. ಹೇ ಸಹೋದರ ಹರಿಯ, ನಾವು ಮಾತನಾಡುತ್ತಿರುವಾಗ ನಾನು ನಿಮಗೆ ಕರೆ ಮಾಡಿದ ಕೆಲಸವನ್ನು ಹೇಳಲು ಮರೆತಿದ್ದೇನೆ. ನೀವು ಯಾವ ಕೆಲಸಕ್ಕೆ ನನ್ನನ್ನು ಕರೆದಿದ್ದೀರಿ? ಮುಖಿಯಾಜಿ, ನನ್ನ ಕೆಲಸದಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ದೇನೆಯೇ? ಹೇ ಹರಿಯ ಸಹೋದರ, ಅದು ಹಾಗೆಯಲ್ಲ. ನಿಮ್ಮ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲ. ನಿಮ್ಮ ಕೆಲಸದಿಂದ ನನಗೆ ತುಂಬಾ ಸಂತೋಷವಾಗಿದೆ. ಚಿಂತಿಸಲು ಏನೂ ಇಲ್ಲ. ಹಾಗಾದರೆ ಏನು ವಿಷಯ? ಮುಖಿಯಾಜಿ, ಹರಿಯ, ನಾಳೆ ಬೆಳಿಗ್ಗೆ ನೀವು ಕೆಲವು ವಸ್ತುಗಳೊಂದಿಗೆ ಚಂದನ್ಪುರ ಗ್ರಾಮಕ್ಕೆ ಹೋಗಬೇಕು. ಚಂದನ್ಪುರ ಗ್ರಾಮದಲ್ಲಿರುವ ನನ್ನ ಸ್ನೇಹಿತ ಗೋಪಾಲ್ಗೆ ವಸ್ತುಗಳನ್ನು ತಲುಪಿಸಿ. ನಾನು ನಾಳೆ ಕೆಲವು ಕೆಲಸಕ್ಕಾಗಿ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದೇನೆ. ಆದ್ದರಿಂದ ನಾನು ನಿಮಗೆ ಈ ಕೆಲಸವನ್ನು ವಹಿಸುತ್ತಿದ್ದೇನೆ. ನಾಳೆ ನಾನು ವಸ್ತುಗಳನ್ನು ತಲುಪಿಸುತ್ತೇನೆ ಅಷ್ಟೇ. ಮುಖಿಯಾಜಿ, ಹರಿಯ, ಈ ಕೆಲಸಕ್ಕೆ ಪ್ರತಿಯಾಗಿ ನನ್ನ ಭೂಮಿಯಲ್ಲಿ 25 ಬಿಘಾಗಳನ್ನು ಕೃಷಿ ಮಾಡಲು ನಿಮಗೆ ನೀಡುತ್ತಿದ್ದೇನೆ. ನೀವು ಯಾವುದೇ ಬೆಳೆಯನ್ನು ಕೊಯ್ಲು ಮಾಡಿದರೂ ಅದರಲ್ಲಿ ಅರ್ಧದಷ್ಟು ನಿಮ್ಮದಾಗಿರುತ್ತದೆ ಮತ್ತು ಉಳಿದ ಅರ್ಧ ಮುಖಿಯದ್ದಾಗಿರುತ್ತದೆ. 25 ಬಿಘಾಗಳು. ಭೂಮಿಯ ಮಾಲೀಕರು. ಮುಖಿಯಾಜಿ, ನೀವು ಹೇಳುತ್ತಿರುವುದು ಸತ್ಯವೇ? ನಾನು ಸತ್ಯ ಹೇಳುತ್ತಿದ್ದೇನೆ ಹರಿಯ. ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಸರಿ ಮುಖಿಯಾಜಿ, ನಾನು ನಿಮ್ಮ ಕಲ್ಪನೆಯನ್ನು ಒಪ್ಪುತ್ತೇನೆ. ನಾನು ಖಂಡಿತವಾಗಿಯೂ 25 ಬಿಘಾ ಭೂಮಿಯನ್ನು ಕೃಷಿ ಮಾಡುತ್ತೇನೆ. ಮುಖಿಯಾಜಿ ಅವರ ಮಾತುಗಳನ್ನು ಕೇಳಿದ ನಂತರ ಹರಿಯ ತುಂಬಾ ಸಂತೋಷಪಡುತ್ತಾನೆ. ಅವನು ಬೇಗನೆ ಮುಖಿಯ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ಹೇ ಭಾ, ಓ ಭಾಗ್ಯವಾನ್, ನಾನು ಬರುತ್ತಿದ್ದೇನೆ. ನೀವು ಮುಖಿಯನನ್ನು ಸಮಯಕ್ಕೆ ಸರಿಯಾಗಿ ಭೇಟಿಯಾಗಿ ಹಿಂತಿರುಗಿದ್ದೀರಿ. ನಿಮ್ಮ ಮುಖ ಇಂದು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿದೆ. ಏನು ವಿಷಯ? ಹಾಗಾದರೆ ಕೇಳು ಭಾಗ್ಯವಾನ್, ನಾಳೆ ಬೆಳಿಗ್ಗೆ ನಾನು ಮುಖಿಯರಿಗಾಗಿ ಚಂದನ್ಪುರ ಗ್ರಾಮಕ್ಕೆ ಹೋಗಬೇಕು. ಮುಖಿಯ ನೀಡಿದ ಸರಕುಗಳನ್ನು ನಾನು ಅವನ ಸ್ನೇಹಿತ ಗೋಪಾಲ್ಗೆ ತಲುಪಿಸಬೇಕು. ಮುಖಿಯ ಪ್ರತಿಯಾಗಿ ಏನು ಹೇಳಿದನೆಂದು ನಿಮಗೆ ತಿಳಿದಿದೆಯೇ? ಅವನು ಹೇಳಿದನು, ಭಾಗ್ಯವಾನ್, ಇದೆಲ್ಲವೂ ದೇವರ ದಯೆ. ಇದನ್ನು ಕೇಳಿದ ವಿಮಲ ತನ್ನೊಳಗೆ ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಮರುದಿನ ಬೆಳಿಗ್ಗೆ ಹರಿಯ ತನ್ನ ಹೆಂಡತಿಗೆ, ಭಾಗ್ಯವಾನ್, ಓ ಭಾಗ್ಯವಾನ್, ನಾನು ಚಂದನ್ಪುರ ಗ್ರಾಮಕ್ಕೆ ಹೊರಡುತ್ತಿದ್ದೇನೆ ಎಂದು ಹೇಳಿದಳು. ಸರಿ, ಎಚ್ಚರಿಕೆಯಿಂದ ಹೋಗಿ ಸಮಯಕ್ಕೆ ಸರಿಯಾಗಿ ಹಿಂತಿರುಗು. ಹೀಗೆ ಹೇಳುತ್ತಾ ಹರಿಯ ಮುಖಿಯ ವಸ್ತುಗಳನ್ನು ತೆಗೆದುಕೊಂಡು ಚಂದನ್ಪುರ ಗ್ರಾಮಕ್ಕೆ ಹೊರಟನು. ಹರಿಯ ನಡೆದುಕೊಂಡು ಹೋಗುವಾಗ ಅವನು ಕೊನೆಗೆ ಚಂದನ್ಪುರ ಗ್ರಾಮವನ್ನು ತಲುಪುತ್ತಾನೆ. ಹಲೋ ಹರಿಯ ಭಾಯಿ, ಹೇಗಿದ್ದೀರಾ? ಗೋಪಾಲಪುರದ ಎಲ್ಲಾ ಜನರು ಹೇಗಿದ್ದಾರೆ? ಹಲೋ ಗೋಪಾಲ್ ಭಾಯಿ, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಮತ್ತು ಸೀತಾಪುರದ ನಮ್ಮ ಜನರು ಸಹ ಚೆನ್ನಾಗಿದ್ದಾರೆ. ಗೋಪಾಲ್ ಭಾಯಿ, ಓ ಹರಿಯ ಭಾಯಿ, ನಾನು ಚೆನ್ನಾಗಿದ್ದೇನೆ. ಚಂದನ್ಪುರ ಗ್ರಾಮ, ನೀವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಗೋಪಾಲ್ ಭಾಯಿ, ಮುಖಿಯಾಜಿ, ಅವರು ಸಹ ಚೆನ್ನಾಗಿದ್ದಾರೆ. ಅವರು ನಿಮಗಾಗಿ ಕೆಲವು ವಸ್ತುಗಳನ್ನು ಕಳುಹಿಸಿದ್ದಾರೆ. ಅದಕ್ಕಾಗಿಯೇ ನಾನು ಸೀತಾಪುರದಿಂದ ಚಂದನ್ಪುರಕ್ಕೆ ಬಂದಿದ್ದೇನೆ. ಸರಿ, ನನ್ನ ಸ್ನೇಹಿತ ಏನು ಕಳುಹಿಸಿದ್ದಾನೆ ಎಂದು ನನಗೆ ತೋರಿಸಿ. ಹೌದು ಗೋಪಾಲ್ ಭಾಯಿ, ಇದನ್ನು ತೆಗೆದುಕೊಳ್ಳಿ. ಹೀಗೆ ಹೇಳುತ್ತಾ ಹರಿಯ ತನ್ನ ವಸ್ತುಗಳನ್ನು ಗೋಪಾಲನಿಗೆ ಹಸ್ತಾಂತರಿಸುತ್ತಾನೆ. ಹೇ ಹರಿಯ ಭಾಯಿ,
ನೀವು ತುಂಬಾ ದೂರದಿಂದ ಬಂದಿದ್ದೀರಿ. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ನೀವು ಸುಸ್ತಾಗಿರಬಹುದು. ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರ ಹೊರಡಿ. ಇಲ್ಲ ಗೋಪಾಲ್ ಭಾಯ್, ಇದು ತುಂಬಾ ದೂರದಲ್ಲಿದೆ. ನಾನು ನಿಧಾನವಾಗಿ ನಡೆಯುತ್ತೇನೆ. ದಾರಿಯಲ್ಲಿ ಎಲ್ಲಾದರೂ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ಹೀಗೆ ಹೇಳುತ್ತಾ ಹರಿಯ ತನ್ನ ಹಳ್ಳಿ ಸೀತಾಪುರಕ್ಕೆ ಹೊರಟನು. ಅವನು ಸ್ವಲ್ಪ ದೂರ ಹೊರಟನು. ಸ್ವಲ್ಪ ದೂರ ಹೋದ ನಂತರ ಈ ಮರದ ನೆರಳಿನಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬಾರದೇಕೆ ಎಂದು ಹರಿಯ ಯೋಚಿಸುತ್ತಾನೆ. ಹೀಗೆ ಯೋಚಿಸುತ್ತಾ ಹರಿಯ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ರಾಮು ಎಂಬ ವ್ಯಕ್ತಿ ಬಂದು ಹರಿಯ ಜೊತೆ ಕುಳಿತುಕೊಳ್ಳುತ್ತಾನೆ. ಹೇ ಹರಿಯಾ ಭಾಯಿ, ನೀನು ಎಲ್ಲಿಂದ ಬರುತ್ತಿದ್ದೀಯಾ? ಬಹಳ ಕಾಲದ ನಂತರ ನೀನು ಕಾಣಿಸಿಕೊಂಡಿಯಲ್ಲ. ನಂತರ ರಾಮು ಹರಿಯನನಿಗೆ ಹೇಳುತ್ತಾನೆ, ರಾಮಭಾಯಿ, ನಾನು ಮುಖಿಯನ ಕೆಲಸಕ್ಕಾಗಿ ಚಂದನ್ಪುರ ಗ್ರಾಮಕ್ಕೆ ಹೋಗಿದ್ದೆ. ನಾನು ಅಲ್ಲಿಂದ ಬರುತ್ತಿದ್ದೇನೆ. ನನಗೆ ಸ್ವಲ್ಪ ದಣಿವಾಗಿತ್ತು, ಆದ್ದರಿಂದ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬಾರದೇಕೆ ಎಂದು ಯೋಚಿಸಿದೆ. ರಾಮಭಾಯಿ, ಅಂದ್ಹಾಗೆ ನೀನು ಎಲ್ಲಿಗೆ ಹೋಗುತ್ತಿದ್ದೀರಾ? ಹರಿಯಾಭಾಯಿ, ನಾನು ಮಹಾಮಾಯ ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋಗುತ್ತಿದ್ದೇನೆ. ತಮ್ಮ ಇಚ್ಛೆಯೊಂದಿಗೆ ಹೋಗುವ ಭಕ್ತರು ಮಹಾಮಾಯನನ್ನು ಭೇಟಿಯಾದ ನಂತರ ಎಂದಿಗೂ ಬರಿಗೈಯಿಂದ ಹಿಂತಿರುಗುವುದಿಲ್ಲ. ಮಹಾಮಾಯ ಕೆಲವೇ ದಿನಗಳಲ್ಲಿ ತಮ್ಮ ಆಸೆಗಳನ್ನು ಪೂರೈಸುತ್ತಾಳೆ. ರಾಮಭಾಯಿ, ನೀವು ತುಂಬಾ ಒಳ್ಳೆಯದನ್ನು ಹೇಳಿದ್ದೀರಿ. ನಾನು ಮನೆಗೆ ಹೋದಾಗ ನನ್ನ ಭಾಗ್ಯಶಾಲಿಗೆ ದೇವಸ್ಥಾನದ ಬಗ್ಗೆ ಖಂಡಿತವಾಗಿಯೂ ಹೇಳುತ್ತೇನೆ. ಹೀಗೆ ಹೇಳುತ್ತಾ ಹರಿಯ ಬೇಗನೆ ತನ್ನ ಮನೆಯ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ. ಮನೆ ತಲುಪಿದ ನಂತರ ಹರಿಯ ತನ್ನ ಹೆಂಡತಿ ವಿಮಲಾಳಿಗೆ ದೇವಸ್ಥಾನದ ಬಗ್ಗೆ ಎಲ್ಲವನ್ನೂ ಹೇಳುತ್ತಾನೆ. ಅದೃಷ್ಟವಶಾತ್ ನಾವು ಮಹಾಮಾಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಇದನ್ನು ಕೇಳಿದ ವಿಮಲಾ ತುಂಬಾ ಸಂತೋಷಗೊಂಡು ಹರಿಯ ಬಳಿ ಖಂಡಿತವಾಗಿಯೂ ಅದೃಷ್ಟವಶಾತ್ ನಾವು ಖಂಡಿತವಾಗಿಯೂ ದೇವಸ್ಥಾನಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾಳೆ. ಮರುದಿನ ಬೆಳಿಗ್ಗೆ ಹರಿಯ ತನ್ನ ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಹೊರಟನು. ಹರಿಯ ದೇವಸ್ಥಾನಕ್ಕೆ ಭೇಟಿ ನೀಡಲು ಮಹಾಮಾಯ ದೇವಸ್ಥಾನಕ್ಕೆ ತಲುಪಿ ತನ್ನ ಕುಟುಂಬವನ್ನು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಪ್ರವೇಶಿಸಿದ ನಂತರ ಹರಿಯ ಮೊದಲು ಮಹಾಮಾಯರನಿಗೆ ನಮಸ್ಕರಿಸುತ್ತಾನೆ. ಹರಿಯ ದೇವಸ್ಥಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಾನೆ. ಆದ್ದರಿಂದ ಅವನು ಪಂಡಿತ್ಜಿಯ ಬಳಿಗೆ ಹೋಗುತ್ತಾನೆ. ಪಂಡಿತ್ಜಿ, ದಯವಿಟ್ಟು ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಮುಗನೆ. ಈ ದೇವಸ್ಥಾನವನ್ನು 1100 ವರ್ಷಗಳ ಹಿಂದೆ ನಾಗವಂಶಿ ರಾಜ ರಾಜ್ಘಾಟ್ ವಿಕ್ರಮ್ ಸಂಮದ್ ನಿರ್ಮಿಸಿದ್ದರು. ಪಂಡಿತ್ಜಿ, ಈ ದೇವಸ್ಥಾನಕ್ಕೆ ಮಹಾಮಾಯ ಹಪ್ಪಮುನಿ ಎಂಬ ಹೆಸರು ಹೇಗೆ ಬಂತು ಮುಗನೆ? 1100 ವರ್ಷಗಳ ಹಿಂದೆ ಒಬ್ಬ ಋಷಿ ಈ ದೇವಸ್ಥಾನಕ್ಕೆ ಬಂದಿದ್ದರು. ಅವರ ಹೆಸರು ಆರುಷಿ. ಆ ಋಷಿ ಬಹಳ ಕಡಿಮೆ ಮಾತನಾಡುತ್ತಿದ್ದರು. ಅವರ ಹೆಸರಿನಲ್ಲಿ ಮಹಾಮಾಯ ದೇವಸ್ಥಾನವು ಹಪ್ಪೈ ಎಂದು ಪ್ರಸಿದ್ಧವಾಯಿತು. ಪಂಡಿತ್ಜಿ, ಕಾಳಿದೇವಿಯ ಮುಖವನ್ನು ಯಾವಾಗಲೂ ಏಕೆ ಮುಚ್ಚಲಾಗುತ್ತದೆ? ಮುಗನೆ, ಕಾಳಿದೇವಿಯ ಮುಖವನ್ನು ಯಾವಾಗಲೂ ಮುಚ್ಚಲಾಗುತ್ತದೆ ಎಂದು ನಂಬಲಾಗಿದೆ. ಬರಿಗಣ್ಣಿನಿಂದ ಅವಳ ಮುಖವನ್ನು ನೋಡಿದರೆ ನೋಡುವವರು ದೃಷ್ಟಿ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಕಾಳಿದೇವಿಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ಇದನ್ನು ಕೇಳಿದ ಹರಿಯ ತನ್ನ ಮನೆಗೆ ಹೊರಟನು. ಕೆಲವೇ ದಿನಗಳಲ್ಲಿ ಹರಿಯನ ಆಸೆ ಈಡೇರುತ್ತದೆ ಮತ್ತು ಅವನ ಕುಟುಂಬವು ಸಮೃದ್ಧಿಯಾಗುತ್ತದೆ. ಹರಿಯನು ಮುಖಿಯನು ನೀಡಿದ ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆದು ಶ್ರೀಮಂತನಾಗುತ್ತಾನೆ. ಅಂತಿಮವಾಗಿ ಹರಿಯನ ಕುಟುಂಬವು ಹೊಸ ಸಂತೋಷದ ಜೀವನವನ್ನು ಪ್ರಾರಂಭಿಸುತ್ತದೆ.